ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಫುಡ್ ರೊಟೀನ್ ಇತ್ತು ಅನ್ನೋದನ್ನು ಶೇರ್ ಮಾಡಿದ್ದೀನಿ ಲಾಂಗ್ ವೀಡಿಯೋನಲ್ಲಿ. ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿ. ಈ ವಿಡಿಯೋನಲ್ಲಿ ನಾನು ಸಾಕಷ್ಟು ಇನ್ಫಾರ್ಮೇಷನ್ ಸಿಗೋವಂಥ ಟಿಪ್ಸ್ಗಳನ್ನ ಶೇರ್ ಮಾಡಿದ್ದೀನಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತೀರ, ತುಂಬ ಕಷ್ಟ ಅನಿಸ್ತಾ ಇರುತ್ತೆ ಅಂಥವ್ರಿಗೆ ಕೆಲವೊಂದಷ್ಟು ಯೂಸ್ಫುಲ್ ಟಿಪ್ಸ್ನ ಶೇರ್ ಮಾಡಿದ್ದೀನಿ. ತುಂಬ ಈಸಿಯಾಗಿ ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬೋದು. ಹಾಗೆಯೇ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಬೇಸನ್ ಹಾಗೆಯೇ ಓಟ್ಸಿನ ಚೀಲನ ಮಾಡಿದೆ. ಇದ್ರ ಬಗ್ಗೆ ಡೀಟೇಲ್ ರೆಸಿಪಿ ಬೇಕಿದ್ದರೆ ಲಾಂಗ್ ವೀಡಿಯೋ ಚೆಕ್ ಮಾಡ್ಕೋಬೋದು. ಹಾಗೆ ಮಧ್ಯಾಹ್ನದ ಊಟಕ್ಕೂ ಕೂಡ ಟೊಮೊಟೊ ರೈಸ್ ಬಾತ್ ಮಾಡಿದ್ವಿ. ರೈಸ್ ಬದಲಾಗಿ ನಾವು ಸಿರಿಧಾನ್ಯನ ಯೂಸ್ ಮಾಡಬೇಕು. ಹಾಗೆ ಮನೆಯವ್ರಿಗೆ ಬೇರೆ, ಮಕ್ಕಳಿಗೆ ಬೇರೆ, ನಮಗೆ ಬೇರೆ ಮಾಡಲಿಕ್ಕೆ ಆಗಲ್ಲ, ಟೈಮ್ ಇರೋಲ್ಲ. ಕೆಲಸಕ್ಕೆ ಹೋಗೋವಂಥವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಅಂಥವ್ರಿಗೆಲ್ಲ ತುಂಬಾ ಈಸಿ ಆಗೋ ರೀತಿ ನಾನು ಒಂದು ರೆಸಿಪಿನ ಶೇರ್ ಮಾಡಿದ್ದೀನಿ. ಟೊಮೊಟೊ ಬಾತ್ನ ಮಾಡುವಾಗ ಅದೇ ಗೊಜ್ಜನ್ನು ನಾವು ರೈಸ್ಗೆ ಹಾಕುವಂಥ ಗೊಜ್ಜು ಏನಿರುತ್ತಲ್ಲ, ಸೊ ಅದನ್ನೇ ನಾವು ಇನ್ನೊಂದು ಪಾತ್ರೆನಲ್ಲಿ ಹಾಕಿ ಅದಕ್ಕೆ ನಿಮಗೆ ಬೇಕಾಗಿರುವಂಥ ಸಿರಿಧಾನ್ಯನ ಸೇರಿಸ್ಕೊಂಡು ಒಂದು 10 ನಿಮಿಷ ಬಿಸಿ ನೀರನ್ನ ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ನಮಗೆ ಮಿಲೆಟ್ ಟೊಮೊಟೊ ರೈಸ್ ರೆಡಿಯಾಗಿಬಿಟ್ಟಿರುತ್ತೆ. ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ರೈಸ್ ಬದಲಾಗಿ ನಾವು ಈ ರೀತಿ ರೀಪ್ಲೇಸ್ನ ಮಾಡ್ಕೋಬೋದು. ಇನ್ನು ವೆಯ್ಟ್ ಲಾಸ್ನಲ್ಲಿ ನಮಗೆ ಪೋಷನ್ ಕಂಟ್ರೋಲ್ ಅನ್ನೋದು ತುಂಬಾ ಮುಖ್ಯ. ಅದನ್ನು ಕೂಡ ನಾವು ತಿಳ್ಕೊಂಡು ಕರೆಕ್ಟ್ ಪ್ರಾಪರ್ ವೇನಲ್ಲಿ ನಾವು ಊಟಗಳನ್ನ ತೊಗೊಳ್ತಾ ಬಂದರೆ ಈಸಿಯಾಗಿ ಯಾವುದೇ ಎಕ್ಸಸೈಸ್ ಇಲ್ಲ ಅಂದ್ರೂ ಜಸ್ಟ್ ವಾಕಿಂಗ್ ಮಾಡ್ತಾನೆ ವೆಯ್ಟ್ ಲಾಸನ್ನು ಮಾಡ್ಕೋಬೋದು. ಇನ್ನು ರಾತ್ರಿ ಊಟಕ್ಕೆ ಜೋಳದ ರೊಟ್ಟಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡಲಿಕ್ಕೆ ನಂಗೆ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ, ಬಟ್ ಆದರೂ ಕೂಡ ಟ್ರೈ ಮಾಡ್ತಿರ್ತೀನಿ.